ರಾಜಕೀಯ ಒತ್ತಡದಿಂದ ರಸ್ತೆಯ ಪಕ್ಕದಲ್ಲಿ ವಿದ್ಯಾರ್ಥಿಗಳಿಗೆ ಶಾಲಾ ಪರಿಕರ ವಿತರಣೆ. ವಿಶ್ವನಾಥ್ ಗದ್ದೆಮನೆ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶಾಲಾ ವಿದ್ಯಾರ್ಥಿಗಳಿಗೆ ನೀಡ್ತಾ ಇರುವ ಶಾಲಾ ಪರಿಕರ ವಿತರಣೆ ಮೇಲೆ ಕೆಲ ರಾಜಕೀಯ ನಾಯಕರ ಕರಿನೆರಳು ಬಿದ್ದಿದ್ದು, ಪರಿಕರ ವಿತರಣೆ ಮಾಡುವುದಕ್ಕೆ ನಿರಂತರವಾಗಿ ಅಡ್ಡಿಪಡಿಸಲಾಗ್ತಾ ಇದೆ. ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದ ಅಧಿಕಾರಿಗಳ ಮೂಲಕ ಶಾಲೆಗಳ ಶಿಕ್ಷಕರಿಗೆ ಒತ್ತಡ ಹಾಕಿಸಲಾಗ್ತಾ ಇದೆ. ಶಾಂತಿ ಗ್ರಾಮದ ಶಾಲೆಯಲ್ಲಿ ಕಾರ್ಯಕ್ರಮ ಮಾಡಿ ಶಾಲಾ ಪರಿಕರ ವಿತರಣೆ ಮಾಡುವುದಕ್ಕೆ ಅವಕಾಶ ಇರದ ಹಿನ್ನೆಲೆಯಲ್ಲಿ ಮಳೆಯ ನಡುವೆಯೂ ರಸ್ತೆಯ ಪಕ್ಕದಲ್ಲಿ ವಿಶ್ವನಾಥ್ ಗದ್ದೆಮನೆ ಸೇರಿದಂತೆ ಟ್ರಸ್ಟ್ ಸದಸ್ಯರು ನಿಂತು ವಿದ್ಯಾರ್ಥಿಗಳಿಗೆ ಶಾಲಾ ಪರಿಕರ ವಿತರಣೆ ಮಾಡಿದ್ರು. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇರುವ ಕೆಲ ರಾಜಕೀಯ ನಾಯಕರ ವಿರುದ್ಧ ಪೋಷಕರು ಹಾಗೂ ಸ್ಥಳೀಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ರಾಜಕೀಯ ನಾಯಕರ ದ್ವೇಷದಿಂದ ಮುಂದಿನ ದಿನಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಯಾರೂ ಕೂಡ ದಾನ ಕೊಡುವುದಕ್ಕೆ ಮುಂದೆ ಬರುವುದಿಲ್ಲ. ಇದರಿಂದ ಸರ್ಕಾರಿ ಶಾಲೆಗಳು ಅಧೋಗತಿಗೆ ತಲುಪ್ತವೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಶಾಲಾಭಿಮಾನಿಗಳೇ, ಈ ದಿನ ಗದ್ದೆಮನೆ ವಿಶ್ವನಾಥ್ ಚಾರಿಟೇಬಲ್ ಟ್ರಸ್ಟ್ ಕಡೆಯಿಂದ ಶಾಲೆಗೆ ಸಮವಸ್ತ್ರ ಹಾಗೂ ಬ್ಯಾಗ್ನ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮ ಯಶಸ್ವಿಯಾಗಲು ಊರಿನ ಎಲ್ಲ ಗ್ರಾಮಸ್ಥರು ಈ ದಿನ ಇರಬೇಕಾಗಿತ್ತು. ಯಾಕಂದ್ರೆ ಇಂಥ ದೊಡ್ಡ ಸಹಕಾರ ಅಂತ ನೀಡ್ತಿರುವಂತ ಚಾರಿಟೇಬಲ್ ಟ್ರಸ್ಟಿಗೆ ನಾವು ಯಾವತ್ತೂ ಚಿರಋಣಿಯಾಗಿರ್ಬೇಕು. ಊರಲ್ಲಿ ಅಮೃತ ಮಹೋತ್ಸವ ಕಾರ್ಯಕ್ರಮ ಇದೆ, ಕಾಂಗ್ರೆಸ್ ಸ್ಕೂಲಲ್ಲಿ ಒಂದು 3 ತಿಂಗಳ ಹಿಂದೆ ಮಾಡುದು, ಅದ್ದೂರಿಯಾದ ಕಾರ್ಯಕ್ರಮ ಮಾಡುದು, ಇಡೀ ಊರಿನವ್ರ ಸಹಕಾರ ತಗೊಂಡು ಮಾಡುದು. ಆ ಹೆಮ್ಮೆ ನಮಗಿತ್ತು. ವಿಶ್ವನಾಥ್ ಸಹ ನಮಗೆ ಸಹಕಾರ ನೀಡಿದ್ರು. ಈ ದಿನ ನಮಗೆ ಮುಜುಗರ ಸಂಗತಿ, ಅವ್ರೇನೋ ಒಂದು ನಮ್ಮ ಗವರ್ಮೆಂಟ್ ಸ್ಕೂಲಿಗೆ ಉತ್ತಮವಾದ ಒಂದು ಸಲಕರಣೆಯನ್ನು ಕೊಡ್ತಾ ಇದ್ರು, ಅದಕ್ಕೆ ಕೊಡಬಾರ್ದು ಅನ್ನೋದು ಬೇರೆ ಸ್ಕೂಲಲ್ಲೆಲ್ಲ ಅವರಿಗೆ ನೋಟಿಸ್ ಕೊಡೋದು, ಅವ್ರನ್ನ ಸ್ಕೂಲ್ ಒಳಗೆ ಸೇರಿಸಿ ರೋಡ್ ಸೈಡ್ ಅಲ್ಲಿ ಮಳೆಯಲ್ಲಿ ನಿಂತ್ಕೊಂಡು ಅವ್ರು ಕೊಡುವಂತ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಇದು ಈ ವರ್ಷ ಮಾತ್ರ ಅಲ್ಲದೆ 13 ವರ್ಷದಿಂದ ಕೊಟ್ಕೊಂಡ್ ಬಂದಿದ್ದಾರೆ. ಈ ವರ್ಷ ರಾಜಕೀಯಕ್ಕೆ ಬೆರೆಸುವಂತದ್ದು ತುಂಬಾ ಮುಜುಗರ ಸಂಗತಿ. ಅವರು ನಮ್ಮೂರಲ್ಲಿ ನಾವು ಯಾವ್ದಾದ್ರು ಡೊನೇಷನ್ ಕೇಳಕ್ ಹೋಗ್ಬೇಕಾದ್ರೆ ನಮಗೆ ತುಂಬಾ ಮುಜುಗರ ಆಗುತ್ತೆ. ಅವ್ರನ್ನ ರೋಡಲ್ಲಿ ನಿಲ್ಸುವಂತ ಈ ಸನ್ನಿವೇಶ ಬಂದಿರೋದು ನಾವು ತಲೆ ತಗ್ಸುವಂತ ಕೆಲಸ ಆಗಿದೆ. ದಯವಿಟ್ಟು ಕ್ಷಮೆ ಇರಬೇಕು. ನಾವು ವಿಶ್ವನಾಥ್ ಅವ್ರ ಕ್ಷಮೆ ಕೇಳ್ತಾ ಇದೀವಿ. ಈ ತರ ಅವ್ರಿಗೆ ಅನ್ಯಾಯ ಯಾವ ಊರಲ್ಲೂ ಮಾಡಬಾರ್ದು ಅಂತ ಕೇಳ್ಕೊಳ್ತಿದೀವಿ. ದಾನಿಗಳು ಜಾಸ್ತಿ ಆಗ್ಬೇಕೇ ವಿನಃ ದಾನಿಗಳು ದೂರ ತಳ್ಳುವಂತ ಕಾರ್ಯಕ್ರಮ ಆಗ್ಬಾರ್ದು ಅಂತ ನನ್ನ ಆಕ್ಷೇಪ. ಆತ್ಮೀಯರೇ, ಇವತ್ತು ನಿಜವಾದ ಒಂದು ಮುಜುಗರ ಕಾರ್ಯಕ್ರಮ ಅಂತ ಹೇಳ್ಬೋದು. ಸರ್ಕಾರಿ ಶಾಲೆಗಳು ಉಳಿಬೇಕು ಅಂತ ಉದ್ದೇಶಕ್ಕೋಸ್ಕರ ನನ್ನಿಂದ ಆಗುವಂತ ಸಹಕಾರ ಇಟ್ಟಿರುವಂತ ವಿಶ್ವನಾಥ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಎಲ್ಲ ಶೃಂಗೇರಿ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಶಾಲೆ ಮಕ್ಕಳಿಗೆ, ಅವರು ಸಹ ಖಾಸಗಿ ಮಕ್ಕಳಂಗೆ ಚೆನ್ನಾಗಿ ಖಾಸಗಿ ಶಾಲೆ ಮಕ್ಕಳಂಗೆ ಅವ್ರು ಚೆನ್ನಾಗಿ ಓದ್ಬೇಕು, ಜೊತೆಗೆ ಅವರಿಗೆ ಸಹ ಮೋಟಿವೇಟ್ ಆಗಬೇಕು ಉದ್ದೇಶ ಇಟ್ಕೊಂಡು ಅವರಿಗೆ ಬ್ಯಾಗ್ ಮತ್ತು ಬಟ್ಟೆ ಕೊಡುವಂತ ಒಂದು ಸಿಸ್ಟಮೆಟಿಕ್ ಪ್ಲಾನ್ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಬರೀ ಬಟ್ಟೆ ಮಾತ್ರ ಕೊಡ್ಲಿಲ್ಲ, ಅವರು ಫಸ್ಟ್ ಬಂದು ಮಕ್ಕಳ ಹತ್ರ ಅವ್ರನ್ನ ಅಳತೆ ತಗೊಂಡ್ಕೊಂಡು ಅವ್ರಿಗೆ ಮ್ಯಾಚಿಂಗ್ ಆಗುವಂತ ಅಳತೆ ತಗೊಂಡು ಬಟ್ಟೆ ಕೊಟ್ಟಿದ್ದಾರೆ. ಇಂಥ ಒಂದು ಕಾರ್ಯಕ್ರಮ ಇದರಲ್ಲಿ ಶಿಕ್ಷಣ ಕ್ಷೇತ್ರ ಯಾವತ್ತು ರಾಜಕೀಯ ತರಬಾರದು. ನಿಜವಾಗ್ಲೂ ಮುಜುಗರ ಆಗ್ತಿದೆ. ಯಾಕಂತ ಹೇಳಿದ್ರೆ ಸರ್ಕಾರಿ ಶಾಲೆಗಳು ಉಳಿಬೇಕಂದ್ರೆ ಎಲ್ಲ ದಾನಿಗಳು ಸಹಕಾರ ಕೊಡ್ಬೇಕು. ಈ ತರ ಆದ್ರೆ ಮುಂದಿನ ದಿನಗಳಲ್ಲಿ ಯಾರು ಸಹ ಮುಂದೆ ಬರುವಂತ ಪ್ರಯತ್ನಗಳು ಮಾಡಲ್ಲ. ನಿಜವಾಗ್ಲೂ ಮಳೆ ಬರ್ತಿರುವ ಪರಿಸ್ಥಿತಿ ಸಮಸ್ಯೆ ಟೈಮಲ್ಲಿ ಹೊರಗಡೆ ಕೊಡುವಂತ ಪರಿಸ್ಥಿತಿ ಇರಲಿಲ್ಲ. ಇಂಥ ಒಂದು ಈ ರೀತಿ ಶಿಕ್ಷಣ ಕ್ಷೇತ್ರ ಸಹ ಅವ್ರು ರಾಜಕೀಯ ತರ್ತೀರ ಅಂತ ಹೇಳಿದ್ರೆ ನಿಜವಾಗ್ಲೂ ಒಳ್ಳೆ ಬೆಳವಣಿಗೆ ಅಲ್ಲ, ಈ ಸಮಾಜಕ್ಕೂ ಒಳ್ಳೇದಲ್ಲ. ಈ ತರ ಮಾಡೋದ್ರಿಂದ ಮುಂದಿನ ನಮ್ಮ ಕಳೆದ 3 ತಿಂಗಳಿಂದ ನಾವು ಅಮೃತ ಮಹೋತ್ಸವ ಕಾರ್ಯಕ್ರಮ ಮಾಡುದು. ಆ ಕಾರ್ಯಕ್ರಮ ಸಹ ಎಲ್ಲ ಪಕ್ಷಾತೀತ ಎಲ್ಲರೂ ಸಹ ನಮ್ಗೆ ಸಹಕಾರ ನೀಡಿದ್ರು. ಎಲ್ಲೂ ಸಹ ಈ ತರ ಅಂತ ಯಾರು ಸಹ ದಾನಿಗಳಿಂದ ಸಹಕಾರ ನೀಡಿದ್ರು. ಅದು ಯಾರು ಸಹ ಈ ತರ ಅನ್ಕೊಂಡಿರ್ಲಿಲ್ಲ. ಅದು ಯಾಕೆ ಮನಸ್ಸಿಗೆ ಬಂದಿದೆ ಅರ್ಥ ಆಗ್ತಿಲ್ಲ. ನಿಜವಾಗ್ಲೂ ಇದಕ್ಕೆ ಎಂತ ಬೆಳವಣಿಗೆ ಯಾವತ್ತು ಆಗ್ಬಾರದು, ಇದನ್ನು ನಾವು ಖಂಡಿಸ್ತೀವಿ. ಈ ಮಳೆಯಲ್ಲಿ ಸಹ ಮಕ್ಕಳು ನೆನೆತ ತಾಳುವಂತ ಅವಶ್ಯಕತೆ ಏನಿತ್ತು ಅಂತ ಬೇಜಾರಾಗ್ತಿದೆ. ನಿಜವಾಗ್ಲೂ ಮುಂದಿನ ದಿನಗಳು ಈ ತರ ಆಗ್ಬಾರದು ಅಂತ ನಾನು ವಿನಂತಿಸ್ಕೊಳ್ತೀನಿ.